ಸಿದ್ದರಾಮಯ್ಯ ಅವ್ರ ಹತ್ರ ಅದೊಂದು 72ರಲ್ಲಿ ಕುಂಡ್ಕೊಂಡಿದೆ. ಒಂದು 50-60 ವರ್ಷದಿಂದ ಪೊಸಿಷನ್ ನಾವೇ ಇದೀವಿ. ಇವನು ಏಕಾಏಕಿ ಬಂದು ದೌರ್ಜನ್ಯ ಮಾಡ್ತಾ ಇದ್ದಾನೆ ರೇಖೇಶ್. ಸಿದ್ದರಾಮಯ್ಯ ಅವ್ರ ಹತ್ರ ನಾವು ಹೋಗಿದ್ವಿ, ಸರ್ ಹಿಂಗ್ ಮಾಡ್ತಾ ಇದ್ದಾನೆ ಅಂತ. ನೋಡಪ್ಪ ಅಳತೆ ಮಾಡ್ತೀವಿ, ಜಾಗ ಎಕ್ಸೈಸ್ ಇದ್ರೆ ಬಿಡ್ರಿ, ಜಾಗ ಏನೇನು ಕರೆಕ್ಟ್ ಆಗಿದ್ರೆ ನೀವೇನ್ ಬಿಡ್ಬಾರ್ದು ಅಂತ ಅವ್ರು ಹೇಳಿದ್ರು. ಇವನು ಬಂದು ತೊಂದರೆ ಕೊಡ್ತಾನೆ ನಮ್ಗೆ. ನಾವು AC ಹಾಕೊಂಡಿದೀವಿ, AC ಅಲ್ಲಿ ನಮ್ಗೆ ಆದೇಶ ಆಗಿದೆ, ಅದನ್ನ ಕೊಟ್ಟರು ಅವ್ನು ಇರ್ಲಿಲ್ಲ. ADL ಹಾಕೊಂಡಿದೀವಿ, ADL ನಮ್ಮ ಪರವಾಗಿ ಆಗಿದೆ. ಎಲ್ಲಾದು ಪೇಪರು ನಮ್ ಕಡೆನೇ ಇದೆ. ಅವನು ಬಂದು ನಮಗೆ ತೊಂದರೆ ಕೊಡ್ತಾನೆ. ನಮ್ಮ ತಾಲೂಕ್ನವ್ರಿಗೆ ಇರೋ ಜನನ ಯಾರನ್ನೂ ಕರ್ದಿಲ್ಲ ಅವನು, ಎಲ್ಲಾ ರೋಡ್ಗಳನ್ನ ಕರೆದ್ಬಿಟ್ಟು ಏಕಾಏಕಿ ತೊಂದರೆ ಕೊಡ್ತಾನೆ. ನೋಡಿ ರಾತ್ರಿ ಬಂದು CC ಕ್ಯಾಮ್ರಾ ಕಿತ್ತಾನೆ. ಎಲ್ಲ ಬಂದು ಒಂದು 100 ಜನ ಗುಂಡಗಳನ್ನ ಕರೆದು ಇದ್ ಮಾಡ್ಯಾನೆ. ಸೀತಾರಾಮಯ್ಯನ ತಂಗಿಗೆ ಇದ್ರ ಮೇಲೆ ಪವರ್ ಇಲ್ಲ. ಆ ಅಮ್ಮ ಅವಾಗ ಮೈನಾರು, ಇವಾಗ ಹುಡುಗಿಗೆ ಏನು ಪವರ್ ಇದೆ? ನಮ್ಗೆ ನ್ಯಾಯ ಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು. ರಾಕೇಶ್ ನನಗೆ ಅವ್ರ ಅಗ್ರಿಮೆಂಟ್ ಹಾಕೊಟ್ಟಿದ್ದಾರೆ ಸೀತಾರಾಮಯ್ಯರು, ನಾನ್ ಪೊಸಿಷನ್ ಬಿಡಲ್ಲ ಅಂತ ಅವನ್ ಹೇಳ್ತಾನೆ. ಪೊಸಿಷನ್ ಬಿಡಕ್ಕೆ ಜಯಲಕ್ಷ್ಮಿಗೆ ಇವಾಗ ಏನ್ ಅಧಿಕಾರ ಇದೆ? ಒಂದ್ಕಿತ ಮಾಡ್ಕೊಟ್ಮೇಲೆ ಸೀತಾರಾಮಯ್ಯನವರು ಅವ್ರೊಟ್ಟು ಕಳ್ಕೊಂಡಿದ್ದಾರೆ. ಆ ಕಳ್ಕೊಂಡಿರೋರ್ಗೆ ತಿರುಗಿ ಮಾಡ್ಕೊಡಕ್ಕೆ ಹೆಂಗ್ ಬರ್ತದೆ? ಇದು ಫ್ರಾಡ್ ಮಾಡ್ತಾ ಇದ್ದಾರೆ. ನಮ್ಗೆ ನ್ಯಾಯ ಬೇಕು ಅಷ್ಟೇ ನಾವು ಕೇಳ್ಕೊಳೋದು. 25 ಗುಂಟೆಗೆ ಮಾತ್ರ ನಮ್ಗೆ ಒಂದು ಎಕರೆ 26 ಗುಂಟೆ ಖಾತೆ ಆಗ್ಬೇಕು. 25 ಗುಂಟೆ ಇವ್ರ ಪಾಣಿಯಲ್ಲಿ ಇರೋದಕ್ಕೆ ಈ ತರ ಕೆಲಸ ಕೊಡ್ತಾ ಇದ್ದಾರೆ. ಸರಿ, ಸೀತಾರಾಮಯ್ಯನವರು ಏನ್ ಹೇಳಿದಾರೆ ಅಂದ್ರೆ, ನಿನ್ನೆ ಒಂದ್ ವಾರ ಬಿಟ್ಕೊಂಡ್ ಬರ್ತೀನಿ ಬಗೆಹರ್ಸನ ಅಂತ ಹೇಳ್ಯಾವ್ರೆ. ಅಲ್ಗೂ ನೀವು ಕೇಳ್ದ ದೌರ್ಜನ್ಯದಿಂದ ರಾತ್ರಿ 1 ಗಂಟೆಗೆ ಬಂದಾನೆ ಸರ್. 1 ಗಂಟೆಗೆ ಬಂದು ದೌರ್ಜನ್ಯ ಮಾಡಿ ಈ ಕೆಲಸ ಕೊಟ್ಟಿದ್ದಾನೆ. ನೋಡಿ ಏಕಾಏಕಿ ಬಂದು ಶೆಡ್ ಎಲ್ಲ ಹೊಡೆದಾಕಿದ್ದಾನೆ. ಅವನಿಗೆ ಕೋರ್ಟ್ ನಮ್ಗೆ ಆರ್ಡರ್ ಕೊಟ್ಟಿದೆ, ಸ್ಟೇ ಇದೆ, ಯಾರು ಬರಂಗಿಲ್ಲ ಅಂತ. ಆ ಸ್ಟೇನು ಇದ್ ಮಾಡ್ಕೊಂಡು ಪೊಲೀಸ್ನವ್ರನ್ನ ಒಳಗಡೆ ಹಾಕೊಂಡು ಅವನೇನ್ ಮಾಡ್ತಾ ಇದ್ದಾನೆ ಅಂದ್ರೆ, ನಮಗೆ ಪೊಲೀಸ್ನವ್ರು ಇದುವರೆಗೂ ರಕ್ಷಣೆ ಕೊಟ್ಟಿಲ್ಲ. ನಾವು SP ತಗೋಗಿದ್ದೆ, ಇವತ್ತು ಪೊಲೀಸ್ನವ್ರು ಇಲ್ಲಿ ಬಂದಿರೋದು. ಇವತ್ತು ಸುಮಾರು ಇದು 1 ತಿಂಗಳಿಂದ ನಡೀತಾ ಇದೆ ಗಲಾಟೆ. ಇವತ್ತು ಪೊಲೀಸ್ನವ್ರು ಇಲ್ಲಿ ಬಂದಿದ್ದಾರೆ. ನಾವು SP ಹತ್ರ ಹೋಗಿರೋದಕ್ಕೆ. ನಾವು ಹೋದ್ರೆ ಕಂಪ್ಲೇಂಟ್ ತಗೊಳಕ್ ಬರಲ್ಲ, ಪಾಣಿದಾರಲ್ಲ ನೀವು, ನಮ್ಗೇನ್ ಸೇಲ್ ಡೇರಿ ಇಲ್ವಾ? ಅಲ್ಲ ಅವನೇನ್ ಪಾಣಿದಾರ ಅವನು? ಅವ್ನಿಗೇನೈತೆ ఎక్కువ? ಪಾಣಿದಾರು ಬರ್ಬೇಕು ಇಲ್ಲಿಗೆ. ಇವನ್ ಅವನು ಇದು ಮಾಡಿಸ್ಕೊಂಡು GP ಮಾಡಿಸ್ಕೊಂಡಾನೆ, ನಮಗೆ ಸೇಲ್ ಡೇಟ್ ಇದೆ. ಅವ್ನಿಗೇನ್ ಪವರ್ ಇದೆ? ನಾವು 70 ವರ್ಷದಿಂದ ನಾವು ಪೊಸಿಷನ್ ಆಗಿರೋರಿಗೆ ಅಕ್ಕಿಲ್ವಂತೆ ಪೊಲೀಸ್ನವ್ರು ಹೇಳೋದು. ನಿಮ್ಗೆ ಏನ್ ಅಕ್ಕಿದೆ, ನೀವ್ ಆಚೆ ಹೋಗ್ರಿ ಅಂತ ಈ ತರ ದೌರ್ಜನ್ಯ ಮಾಡ್ತಾರೆ. ಈಗ ಸಿದ್ದರಾಮಯ್ಯ ಅವ್ರು ಬಂದ್ರೆ ಬಗೆಹರಿತದೆ. ಅವರೇ ಬರ್ಬೇಕು, ಅವರೇ ಬಗೆಹರಿಸ್ಬೇಕು. ರಿಜಿಸ್ಟರ್ ಮಾಡ್ಕೊಟ್ಟವ್ರೆ. ಇನ್ನ ಖಾತೆಗೆ ಕೋರ್ಟ್ ಮುಖಾಂತರ AC ಕೋರ್ಟಾಗಿ ನಮ್ಗೆ ಆಗೈತೆ ಅಲ್ಲಿ. ಇಲ್ಲಿ ಹಂಗಾಗಿರೋದಕ್ಕೆ ಅಷ್ಟು ಇವಾಗ ಕೋರ್ಟ್ಗೆ ಹಾಕೊಂಡಿದೀವಿ ನಾವು, ಖಾತೆ ಬಂದಿಲ್ಲ ಅಂತ ಹೇಳಿ. ಅದ್ರೊಳಗಾಗಿ ಇವರು ರಾಕೇಶ್ ಅನ್ನೋರು ಬಂದು ನಮ್ಗೆ ತೊಂದರೆ ಕೊಡ್ತಾವ್ರೆ ಅಗ್ರಿಮೆಂಟ್ ಹಾಕೊಂಡು. ಅವ್ರ ಕಡೆಯಿಂದಾನೇ ಹಾಕ್ಕೊಂಡವ್ರೆ, ಜಯಲಕ್ಷ್ಮಮ್ಮ ಅಂತ ಅವ್ರ ಕಡೆಯಿಂದ ಹಾಕ್ಕೊಂಡವ್ರೆ. CC ಕ್ಯಾಮ್ರಾ 3 ಸತಿ ಕಿತ್ತಾಕ್ಯಾರಣ್ಣ. CC ಕ್ಯಾಮ್ರಾನ 3 ಸತಿ ಕಿತ್ತಾಕ್ಯಾರ. ಏನ್ ಮಾಡಿದ್ರ ಇಂಥದ್ದು? ಅವ್ರು ಜೌಜಾನ್ ಮಾಡದ್ದು ಒಂದು ಹೆಂಗಸ್ರಿದ್ದಾಗೂ ನಾವು ಒಬ್ಬೊಬ್ರು ಇರ್ತಿದ್, ನಾವ್ ಏನ್ ಮಾಡ್ಬೇಕಣ್ಣ? ಅಲ್ಲ ಹೇಳ್ರಿ ನೀವು, ಎಷ್ಟು ನಾವು ಕೇಳೋದ ಇದು ಕಥೆನ? JCB ಬಂದಿತ್ತಾನ, JCB ಬಂದಿತ್ತು. ಇಂಥ ತೊಂದ್ರೆ ಕೊಡ್ತಾರ ನಮ್ಗೆ. 3 ದಿವ್ಸಕ್ಕೊಂದ್ ಸತಿ ಬರೋದು, ಈ ತೊಂದ್ರೆ ಕೊಡೋದು. ನಾವು ಕೊಟ್ಟಿದ್ದೀರಿ ಅಂತಂದ್ರೆ, ನಾವು ಈ ಕಾಲದಿಂದ ನಾವು ಮಾಡಿರೋ ಎತ್ತೋಗಂಡ್ ನಾವು ಮನೆ ಮನೆ ಬಂದು ಪೋಷಣೆ ಮಾಡಿರ್ಬೋದು. ನೀನು ನಮಗೆ ಮಾಡೇವ್ರಿ. ಶೆಡ್ ಎಲ್ಲ ಕೆಡವ್ರಣ, ಮನೆಯೆಲ್ಲ ಕಿತ್ತಾಕ್ಯವ್ರ. ಹತ್ ಕಡೆ 3 ಶೆಡ್ ಇದ್ವು ಹಿಂದೆ, ಆ ಶೆಡ್ಗಳೆಲ್ಲ ಉಳ್ಸ್ಯಾವ್ರಿ, ಇಲ್ಲೆಲ್ಲ ಕಿತ್ತಾಕ್ಯವ್ರಿ. ಇಂಥ ಕೆಲ್ಸಗಳ ಕೊಡೋದಿವ್ರು ತಡ್ಯಾಕ ಮ್ಯಾಗ ಬೀಳಿದ್ರಿ ನಾವೇನ್ ಮಾಡೋಣ? JCB ತಂದು ಉಳ್ಸಿರಿ ಎಷ್ಟಂತ ನಾವು ಇವ್ರು ಮಕ ಮುಚ್ಚೆ ಬಿದ್ದಾಗ ಮಾಡೋದು. ನಮ್ಗೆ ಒಂದ್ಸತಿ ಆದ್ರೆ ಏನೋ ಅನ್ಬೋದು, ಇಲ್ಲಿ 3 ಸತಿ ಹಿಂಗೆ ಮಾಡೇವ್ರಿ.